ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ವಿನಯ್ ಕುಮಾರ್ ಕರಾಳ ಮುಖ ಬಯಲಾಯ್ತ. ಹಾಗಾದ್ರೆ ಇಲ್ಲಿ ಮದುವೆಯಾಗಿ 1 ತಿಂಗಳು ಸಹ ಇರಲಿಲ್ವಂತೆ. ಆಸ್ತಿ ಬರೆಸ್ಕೊಂಡು ಬಾ ಅಂತ ಗನ್ ತೋರಿಸಿದ್ದ ಅನ್ನುವಂಥ ಆರೋಪ ಇದೆ. ಏನ್ರಿ ಇವನು ಡಾಕ್ಟರ್ ವಿಲನ್ ಅಂತ. ಡಾಕ್ಟರ್ ವಿನಯ್ ಕುಮಾರ್ ಪತ್ನಿ ವಿನೋದಾಳಲ್ಲಿ ತೋಡ್ಕೊಂಡಿದ್ದಾರೆ. ನನಗೆ ಮದುವೆ ಆದಾಗ ಈತನ ಹಿನ್ನೆಲೆ ಗೊತ್ತಿರಲಿಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಧಮಕಿ ಹಾಕ್ತಾರೆ. ಮದುವೆಯಾಗಿ 1 ದಿನವೂ ಕೂಡ ಖುಷಿಯಾಗಿರಲಿಲ್ಲ, ಟಾರ್ಚರ್ ಧಮಕಿ ಹಾಕ್ತಿದ್ದ ಅಂತ ಹೇಳಿ ವಿನೋದ ಆರೋಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ವೈದ್ಯನೊಬ್ಬನ ಕರಾಳ ಮುಖ ಬಟಾಬಯಲಾಗಿದೆ. ಹೆಣ್ಣು ಮಕ್ಕಳನ್ನು ನಂಬಿಸಿ ಅವರನ್ನು ಬಳಸಿಕೊಂಡು ಜೊತೆಗೆ ವರದಕ್ಷಿಣೆಯ ಕಿರುಕುಳವನ್ನು ಕೊಡುವ ಮುಖಾಂತರ ಚಿತ್ರಹಿಂಸೆ ಕೊಟ್ಟಂತಹ ಒಬ್ಬ ವೈದ್ಯನ ಕರಾಳ ಮುಖವನ್ನು ಆತನನ್ನು ಮದುವೆಯಾಗಿ ನೊಂದಂತಹ ಮಹಿಳೆ ಈಗ ಬಟಾಬಯಲು ಮಾಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ತನಗೆ ಪರಿಚಯವಾಗುವಂತಹ ಹೆಣ್ಣು ಮಕ್ಕಳನ್ನು ಪ್ರೀತಿಯ ಬಲೆಗೆ ಬೀಳಿಸಿಕೊಳ್ಳುವ ಮುಖಾಂತರ ಅವರನ್ನು ಉಪಯೋಗಿಸಿಕೊಂಡು ಅವರನ್ನು ಸಾವಿನ ದವಡೆಗೆ ತಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಈತ ಮಾಡಿದ್ದ. ಹೀಗಾಗಿ ಆತನ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈಗ ಮದುವೆಯಾಗಿ ಕೇವಲ 1 ತಿಂಗಳಿಗೆ ನೊಂದಂತಹ ಹೆಣ್ಣುಮಗಳು ನ್ಯಾಯಕ್ಕಾಗಿ ಹೊರಬಂದಿರತಕ್ಕಂಥ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಈತ ಏನಿದ್ದಾನೆ ವೈದ್ಯ ಅಂತ ಹೇಳಿಕೊಂಡು ಆತ ಕಾಮುಕನಾಗಿದ್ದಾನೆ, ಜೊತೆಗೆ ವರದಕ್ಷಿಣೆಯ ಒಂದು ದುಂಬಾಲು ಬಿದ್ದಿದ್ದಾನೆ ಅಂತ ಹೇಳಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಸಂತ್ರಸ್ತೆನ ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲಿಗೆ ಈ ವೈದ್ಯನಿಗೂ ನಿಮಗೂ ಆದಂತಹ ಪರಿಚಯ ಹೇಗೆ ಮದುವೆ ಆಯಿತು? ಮದುವೆ ಆದ ನಂತರ ಈತನ ಒಂದು ವರ್ತನೆಗಳೆಲ್ಲ ಹೇಗೆ ಗೊತ್ತಾಯಿತು? ಸರ್, ಅಂದರೆ ನಂದು ಎಜುಕೇಷನ್ ಮುಗಿಯೋ ಹಂತಕ್ಕೆ ಬಂದಾಗ ನಮ್ಮ ಮನೇಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡು ಹುಡುಗನ ಕಡೆ ಪ್ರಪೋಸಲ್ಸ್ ಎಲ್ಲ ಬರ್ತಾಯಿತ್ತು. ನಮಗೆ ಸೆಟ್ ಆಗ್ತಿರ್ಲಿಲ್ಲ. ಅವ್ರಿಗೂ ಅವರಮ್ಮ ಹುಡುಗಿ ಹುಡುಕ್ತಾಯಿದ್ರು ಮದುವೆ ಮಾಡಬೇಕು ಅಂತೇಳಿ. ಆ ಟೈಮಲ್ಲಿ ನಮ್ಮ ಅಕ್ಕನಿಗೆ ನಾವು 3 ಜನ ಹೆಣ್ಮಕ್ಳು, ನಮ್ಮ ಅಕ್ಕ ಹಿರಿಯ ಅಕ್ಕನಿಗೆ ಫೋನ್ ಮಾಡಿ ಈ ಥರ ನಿಮ್ಮ ತಂಗಿನ ಮದುವೆ ಮಾಡಿಕೊಡ್ತೀರಾ ಅಂದಾಗ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳುವಾಗ ಸರಿ ಆಯಿತು ಕೇಳ್ಬಿಟ್ಟು ಹೇಳಿ ಅಂತ ಅವ್ರ ಅಮ್ಮ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ದಾರೆ. ಸರಿ ಬೇಡ ಅಂದರೆ ಇಲ್ಲಿಗೆ ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು. ಅದಾದಮೇಲೆ ನಮ್ಮ ಅಮ್ಮ ಒಂದು ಮದುವೆಗೆ ಹೋದಾಗ ಅವ್ರ ಅಜ್ಜಿ ನಮ್ಮೂರವರು, ವಿನಯ್ ಅವ್ರದ್ದು ಅಜ್ಜಿ, ಅವರು ಬಂದು ಹಿಂಗೆ ನಮ್ಮ ಮಗನ ಮದುವೆ ಮಾಡಿಕೊಡಿ, ಯಾಕೆ ಬೇಡ ಅಂತೀರಾ, ಒಬ್ಬನೇ ಮಗ ಚೆನ್ನಾಗಿ ನೋಡ್ಕೋತಾರೆ ಡಾಕ್ಟ್ರು ಈ ಥರ ಎಲ್ಲ ಹೇಳಿದ್ರು. ಆಗ ನಮ್ಮಮ್ಮ ನೋಡೋಣ ಋಣ ಸಂಬಂಧ ಇದ್ದರೆ ಆಗುತ್ತೆ ಬಿಡಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ವಿನಯ್ ಆ ವಿಷಯ ಗೊತ್ತಾಗಿ ನನಗೆ ಡೈರೆಕ್ಟೇ ಫೋನ್ ಮಾಡಿ ಈ ಥರ ಕೇಳಿದ್ರು, ನಿಮ್ಮಮ್ಮ ಈ ಥರ ಹೇಳಿದಾರ ನಮ್ಮ ಅಜ್ಜಿಗೆ ಅಂತ. ಆಗ ಕೇಳ್ಬಿಟ್ಟು ಹೇಳ್ತೀನಿ ಅಂದಾಗ ಹೇಳಿದ್ದಾರೆ, ಈ ಥರ ಋಣ ಸಂಬಂಧ ಇದ್ದರೆ ನೋಡೋಣ ಮದುವೆ ಆದರೆ ಆಯಿತು ಅಂತೆಲ್ಲ ಹೇಳಿದ್ದಾರೆ. ಹೇಳಾದ್ಮೇಲೆ ಮದುವೆ ಮಾತುಕತೆ ಎಲ್ಲ ಇಬ್ಬರು ಫ್ಯಾಮಿಲಿನೂ ಒಪ್ಪು ಮದುವೆ ಮಾತುಕತೆವರೆಗೂ ಬಂತು. ಎಂಗೇಜ್ಮೆಂಟ್ಗೆ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಬ್ಯುಸಿ ಇದ್ದಾನೆ ಕ್ಲಿನಿಕಲ್ಲಿ ಅಂತೇಳಿ ಅದನ್ನು ನಾವು ಸಮಾಧಾನ ತಗೊಂಡು ಮುಂದುವರೆದ್ವಿ. ಹೊರದಾದ್ಮೇಲೆ ಮದುವೆ ಹಿಂದಿನ ದಿನ ಅಡುಗೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹುಡುಗನ ಕಡೆಯವರೆಲ್ಲ ತುಂಬ ನಮ್ಮ ಅಪ್ಪ ಅಮ್ಮಂಗೆಲ್ಲ ತುಂಬ ಬೈಯೋದು ಎಲ್ಲ ಮಾಡಿದ್ರು. ಆಗ ನಮ್ಮ ಅಪ್ಪ ಬಂದು ಇವರೆಲ್ಲ ಸರಿ ಇಲ್ಲ, ಬಾ ಇಷ್ಟೆಲ್ಲ ಇದನ್ನೇ ಸಮಾಧಾನ ತಗೋತಿಲ್ಲ ಅಂದರೆ ಇನ್ನೇನು ಸಮಾಧಾನ ತಗೋತಾರೆ ಇವರು, ಬಾ ಬೇಡ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಹೋಗೋಕ್ಕೆ ಹೇಳ್ಕೊಬಂದರು. ಆಗ ನಮ್ಮ ಅಪ್ಪನ ಕಾಲಿಗೆ ಬಿದ್ದು ನಾನೇ ಇಷ್ಟರಲ್ಲೇ ಹೋದರೆ ಅದು ನನಗೆ ಕೆಟ್ಟ ಹೆಸರು ಬರುತ್ತೆ, ಈ ಮದುವೆ ಆಗ್ತೀನಿ ನಾನು ಅಂದ್ಬಿಟ್ಟು ಹೇಳಿದೆ. ಆಗ ನಮ್ಮ ಫ್ಯಾಮಿಲಿಯವರು ಅವಳೇನು ಹೇಳ್ತಾಳೆ ಹೆಂಗೆ ಮಾಡಿ ಅಂದ್ಬಿಟ್ಟು ಮದುವೆಗೆಲ್ಲ ಸುಮ್ಮನೆ ಆದರು, ಏನು ಮಾತಾಡಲಿಲ್ಲ, ನಿಂತು ಮದುವೆ ಮಾಡಿದ್ರು. ಆಮೇಲೆ ಜಮೀನು ಬರ್ಕೊಡಿ ಇದೇ ಟಾರ್ಚರು. ಆ ಟೈಮಲ್ಲಿ ನನಗೆ ರಿವಾಲ್ವರ್ ಎಲ್ಲ ಹಿಡಿಯೋದು, ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗೆ ರಿವಾಲ್ವರ್ ಹಿಡಿಯೋದು, ಸಾಯಿಸ್ಬಿಡ್ತೀನಿ ಅನ್ನೋದು, ಹೊಡಿಯೋದು ಎಲ್ಲ ಮಾಡಿದ್ದಾರೆ ಅವರ ಅಪ್ಪ ಅಮ್ಮ. ನನಗೆ ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರೆ ನೂಡ್ ಫೋಟೋಸ್ ಎಲ್ಲ ಕಳಿಸಿದ್ದು, ಆ ಥರ ಯಾವುದೂ ಇಲ್ಲ. ಬಟ್ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾಯಿತು ಸರ್. ಈ ಥರ ಅಬ್ಯೂಸ್ ಮಾಡಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು ಸರ್. ಇದಿಷ್ಟು ಡಾಕ್ಟರ್ ವಿನಯ್ ಕುಮಾರ್ನಿಂದ ನೊಂದಂತಹ ಸಂತ್ರಸ್ತೆಯ ಮಾತು. ಬಹಳ ಮುಖ್ಯವಾಗಿ ಇನ್ಫ್ಲೂಯೆನ್ಸ್ ಇದೆ, ಹೆಚ್ಚಿನದಾಗಿ ಈ ಥರದ ಘಟನೆಗಳಿಂದ ಈ ಥರದ ಪ್ರಕರಣಗಳಿಂದ ಬಚಾವಾಗುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.